ನಗರದ ಅಂಚಿನಲ್ಲಿ ಇರುವ ಒಂದು ಸಣ್ಣ ಟೀ ಅಂಗಡಿಯಲ್ಲಿ ಸಂತೋಷ್ ಕೆಲಸ ಮಾಡುತ್ತಿದ್ದ. ಅವನು ಕಾಲೇಜು ಓದುತ್ತಿದ್ದರೂ ಮನೆಯ ಪರಿಸ್ಥಿತಿಯಿಂದಾಗಿ ಬೆಳಿಗ್ಗೆ ಮತ್ತು ಸಂಜೆ ಕೆಲಸ ಮಾಡುತ್ತಿದ್ದ. ದಿನವಿಡೀ ಜನರ ಗದ್ದಲ, ಬಿಸಿ ಚಹಾ ವಾಸನೆ ಮತ್ತು ಅವನ ನಗು ಇವೇ ಅವನ ದಿನಚರಿ. ಒಂದು ದಿನ ಒಂದು ವೃದ್ಧ ವ್ಯಕ್ತಿ ಅಂಗಡಿಗೆ ಬಂದು ಚಹಾ ಕೇಳಿದರು. ಹಣ ಕೊಡಲು ಪ್ರಯತ್ನಿಸಿದಾಗ ಅವರ ಕೈ ಕಂಪಿಸುತ್ತಿತ್ತು. ಸಂತೋಷ್ ಗಮನಿಸಿದಾಗ ಅವರ ಬಳಿ ಸಾಕಷ್ಟು ಹಣ ಇಲ್ಲ ಎಂಬುದು ಗೊತ್ತಾಯಿತು. ಅವನು ಏನೂ ಹೇಳದೆ ಚಹಾ ನೀಡಿ, "ಇದು ನನ್ನಿಂದ" ಎಂದು ಮೃದುವಾಗಿ ಹೇಳಿದ. ಕೆಲವು ದಿನಗಳ ನಂತರ ಅದೇ ವೃದ್ಧರು ಮತ್ತೆ ಬಂದರು. ಈ ಬಾರಿ ಅವರು ತಮ್ಮ ಮಗನೊಂದಿಗೆ ಬಂದಿದ್ದರು. ಆ ಮಗನು ಹತ್ತಿರದ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ. ಸಂತೋಷ್ ಮಾಡಿದ ಸಹಾಯವನ್ನು ವೃದ್ಧರು ಹೇಳಿದಾಗ ಮ್ಯಾನೇಜರ್ ಅವನ ಸರಳತೆ ಮತ್ತು ದಯೆಯಿಂದ ಪ್ರಭಾವಿತರಾದರು. ಅವರು ಸಂತೋಷ್ಗೆ ತಮ್ಮ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಕೆಲಸದ ಅವಕಾಶ ನೀಡಿದರು. ಅದು ಅವನ ಓದಿಗೂ ಸಹಾಯವಾಗುತ್ತಿತ್ತು. ಸಂತೋಷ್ ಅದನ್ನು ಸ್ವೀಕರಿಸಿ ತನ್ನ ಜೀವನವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡ. ಆ ದಿನ ಅವನು ಅರಿತ, ಸಣ್ಣ ಸಹಾಯವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು.